ಸರ್ ಕಾಮಾಖ್ಯ ದೇವಿ ಅಂತಂದ್ರೆ ಒಂದು ಪಾರ್ವತಿ ದೇವಿನೇ. ಹಿಂದೆ ಆ ತಾಯಿಯ ಒಂದೊಂದು ಅಂಗಗಳು ಒಂದೊಂದು ಭಾಗದಲ್ಲಿ ಬಿದ್ದಿರುವಂಥದ್ದು ಅಂತ ಹೇಳ್ತಾರೆ. ಅದೇ ರೀತಿ ಈ ಒಂದು ಸ್ಥಳದಲ್ಲೂ ಕೂಡ ಆ ಒಂದು ಆಕಾರ ಅನ್ನೋದು ಬಂದಿದೆ. ಅದು ವಿಶೇಷವಾಗಿ ಏನಂತ ಈ ಸ್ಥಳದಲ್ಲೂ ಕೂಡ ತಿಳಿದಿರ್ಲಿಲ್ಲ. ಈ ಒಂದು ಸ್ತ್ರೀ ಶಕ್ತಿ ತಾಯಿಯವರ ಸನ್ನಿಧಾನ ಆದ್ಮೇಲೆ ಈ ತಾಯಿಯವರು ಆ ಒಂದು ಸ್ಥಳಕ್ಕೆ ಮೂಲ ತೋರಿಸ್ಕೊಟ್ಟ ಮೇಲೆ ಆ ಒಂದು ಸ್ಥಳ ಅನ್ನೋದು ನಮಗ್ ಪರಿಚಯ ಆಗಿತ್ತು ಸರ್. ಪರಿಚಯ ಆಗಿ ಅದು ಹಾಗೇನೆ ನಿಲ್ತಾ ಇಲ್ಲ. ಕೆಲವೊಂದು ಮೊದಲನೇದಾಗಿ ಈ ಒಂದು ಸುತ್ತಮುತ್ತ ಇರುವಂಥ ಹೆಣ್ಣು ಮಕ್ಕಳೇನೆ ಅವ್ರ ಮುಟ್ಟಿನ ಸಮಸ್ಯೆಗೆ ಅಲ್ಲೊಂದು ಮೊದಲನೇದಾಗಿ ಅವರು ಒಂದು ಕೈಲಾದಂಥ ಪೂಜೆ. ಪೂಜೆ ಅಂದ್ರೆ ಬೇರೆ ಏನೂ ಅಲ್ಲ. ಅವರು ಅಲ್ಲಿನ ಒಂದು ನೀರು ಹಾಕಿಸ್ಕೊಂಡು ಆ ತಾಯಿಯವ್ರ ಹತ್ರ ಅವ್ರ ಕಡೆಯಿಂದ ಒಂದು ಪೂಜೆ ಸಲ್ಲಿಸಿ ಒಂದು ಅನ್ನದ ಎಡೆ ಇಡೋದು ಅಷ್ಟೇ ಆಗಿದೆ. ಆ ಥರ ಮಾಡಿದಂಥ ಹೆಣ್ಣು ಮಕ್ಕಳಿಗೆ ಅವ್ರ ಒಂದು ಮುಟ್ಟಿನ ಸಮಸ್ಯೆ, ಹೊಟ್ಟೆ ನೋವು, ಮತ್ತೆ ಸಂತಾನದ್ದಾಗಿರಬಹುದು, ತುಂಬಾ ಗರ್ಭಕೋಶದಲ್ಲಿ ತುಂಬಾ ಸಮಸ್ಯೆ ಅಂತ ಬಂದಿರುವಂಥ ಹೆಣ್ಣು ಮಕ್ಕಳಿಗೆ ಅದು ಪೂರ್ತಿಯಾಗಿ ಪರಿಹಾರ ಸಿಕ್ತು. ಆಗಿಂದ ತಾಯಿ ಇದೇ ಒಂದು ರೂಪ, ಇದೇ ಒಂದು ರೀತಿ ಅಂತ ತಿಳಿಸ್ಕೊಟ್ಟ ಆದ್ಮೇಲೆ ಕಾಮಾಖ್ಯ ದೇವಿ ಅನ್ನೋದು ಈ ಸ್ಥಳದಲ್ಲಿ ಪ್ರಮುಖವಾಗಿ ಮುಂದೆ ಬಂದಿತ್ತು ಸರ್.